ಹಲೋ ಮಕ್ಕಳೇ, ಪಿ ಯು ಸಿ ಸೆಕೆಂಡ್ ಇಯರ್ನ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಮೊದಲನೇದಾಗಿ 2023-24 ಸಿಲೆಬಸ್ನ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ 10 ಮಾರ್ಕ್ಸಿಗೆ ಈ ಚಾಪ್ಟರ್ ಇರೋದು. ಇದರಲ್ಲಿ 2 MCQs ಕೇಳ್ತಾರೆ ಈ ಚಾಪ್ಟರಿಂದ, ಆ್ಯಂಡ್ 3 ಮಾರ್ಕ್ಸ್ನ 1 ಕ್ವಶನ್ ಬರುತ್ತೆ. ಅದೇ ರೀತಿ 5 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಓಕೆ, ಸೊ ಇದರಲ್ಲಿ ರಿಲೇಷನ್ ಫಂಕ್ಷನ್ ಆಲ್ರೆಡಿ ಫಸ್ಟ್ ಇಯರ್ನಲ್ಲಿ ಈ ಚಾಪ್ಟರ್ ಅಂತೂ ಕಂಪ್ಲೀಟ್ ಆಗಿದೆ, ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಫಸ್ಟ್ ಇಯರ್ ಸಿಲೆಬಸ್ನಲ್ಲಿ ಸೆಟ್ಸ್ ಕಲ್ತಿರ್ತೀರ, ರೈಟ್? ಸೊ ಇದರಲ್ಲಿ ಸೆಟ್ಸ್ ಚಾಪ್ಟರ್ನಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ನೆನಪಿದೆನಾ? ಕಾರ್ಟಿಷಿಯನ್ ಪ್ರಾಡಕ್ಟ್ ಟೂ ಸೆಟ್ಸ್ಗಳ ಮತ್ತು ಕಾರ್ಟಿಷಿಯನ್ ಪ್ರಾಡಕ್ಟ್ ತೊಗೊಳ್ತಾ ಇದ್ವಿ ನಾವು. ಫಾರ್ ಎಕ್ಸಾಂಪಲ್, ಎ ಸೆಟ್ ಒಳಗಡೆ ಎ ಬಿ ಎರಡು ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಬಿ ಸೆಟ್ ಒಳಗಡೆ ಇನ್ನು ಎರಡು ಸಿ ಡಿ ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇವುಗಳ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ? ಎ ಕ್ರಾಸ್ ಬಿ ಈಕ್ವಲ್ಸ್ ಟು, ಅಂದರೆ ಎ ಕಾಮ ಬಿ ಕ್ರಾಸ್ ಸಿ ಕಾಮ ಡಿ. ನೆನಪಿದೇನ ಅದು? ಸೊ ಮೊದಲನೇದಾಗಿ ಆರ್ಡರ್ಡ್ ಪೇರ್ಸ್ ಬರುತ್ತೆ, ಎ ಕಾಮ ಸಿ, ಅದಾದಮೇಲೆ ಎ ಕಾಮ ಡಿ, ದೆನ್ ಬಿ ಇಂದ ಬಿ ಕಾಮ ಸಿ, ಬಿ ಕಾಮ ಡಿ. ಓಕೆ, ಸೊ ಇದು ಕಾರ್ಟಿಷಿಯನ್ ಪ್ರಾಡಕ್ಟ್ ಏನು ನಾವು ಬರಿತಾ ಇದ್ದೀವಲ್ಲ, ಇದರೊಳಗೆ ಎ ಮತ್ತು ಸಿಯ ನಡುವಿನ ಸಂಬಂಧ ಅಥವಾ ರಿಲೇಷನ್ ಅಂತ ಹೇಳ್ತಾ ಇದ್ದೀವಿ. ಎ ಡಿಯ ಏನು ರಿಲೇಷನ್ ಇದೆ, ಎ ಮತ್ತು ಡಿಯ, ಬಿ ಮತ್ತು ಸಿಯ ಏನು ರಿಲೇಷನ್ ಇದೆ, ಬಿ ಮತ್ತು ಡಿ ರಿಲೇಷನ್ ಏನಿದೆ. ಸೊ ಈ ಆರ್ಡರ್ಡ್ ಪೇರ್ಸ್ಗಳಿಂದ ಮತ್ತೊಂದು ಸಬ್ಸೆಟ್ಸ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಆ ಸಬ್ಸೆಟ್ಸ್ಗಳನ್ನು ಏನಂತ ಕರಿತೀವಿ? ರಿಲೇಷನ್ ಅಂತ ಕರಿತೀವಿ. ಶಾರ್ಟಾಗಿ ಹೇಳ್ಬೇಕಂದ್ರೆ ರಿಲೇಷನ್ ಏನಿದೆ ಕಾರ್ಟಿಷಿಯನ್ ಪ್ರಾಡಕ್ಟ್ನ ಒಂದು ಸಬ್ಸೆಟ್. ಫಾರ್ ಎಕ್ಸಾಂಪಲ್, ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಕೊಟ್ಟಿದ್ದಾರೆ. ಲೆಟ್ ಎ ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 12th ಆಫ್ ಅ ಸ್ಕೂಲ್ ಆ್ಯಂಡ್ ಬಿ ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11th ಆಫ್ ದಿ ಸೇಮ್ ಸ್ಕೂಲ್. ಸೊ ಎ ಸೆಟ್ ಒಳಗಡೆ ಕ್ಲಾಸ್ 12th ಸ್ಟೂಡೆಂಟ್ಸ್ ಇದ್ದಾರೆ, ಬಿ ಸೆಟ್ ಒಳಗಡೆ ಕ್ಲಾಸ್ 11th ಸ್ಟೂಡೆಂಟ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಎ ಒಳಗಡೆ ಒಬ್ಬ ಸ್ಟೂಡೆಂಟ್ ಎ ಅಂತ ತಿಳ್ಕೊಳ್ಳಿ, ಬಿ ಸೆಟ್ನ ಸ್ಟೂಡೆಂಟ್ ಸ್ಮಾಲ್ ಲೆಟರ್ ಬಿ ಅಂತ ತಿಳ್ಕೊಳ್ಳಿ. ಎ ಬಿಯ ನಡುವಿನ ಸಂಬಂಧ ಮೊದಲನೇದಾಗಿ ಕಾರ್ಟಿಷಿಯನ್ ಪ್ರಾಡಕ್ಟಲ್ಲಂತೂ ಒಂದು ಆರ್ಡರ್ಡ್ ಪೇರ್ ಎ ಕಾಮ ಬಿ ಬಂದೇ ಬರುತ್ತೆ, ರೈಟ್? ಇವಾಗ ಅಲ್ಲಿ ಸಿ ಇದ್ದರೆ, ಅಲ್ಲಿ ಡಿ ಇದ್ದರೆ ಎ ಕಾಮ ಡಿ ಕೂಡ ಬರುತ್ತೆ, ಎ ಕಾಮ ಬಿ, ಎ ಕಾಮ ಡಿ. ಬಟ್ ಅವ್ರೇನು ಕೇಳ್ತಾ ಇದ್ದಾರೆ, ಮೊದಲನೇ ಸೆಟ್ ಮತ್ತು ಎರಡನೇ ಸೆಟ್ನ ನಡುವಿನ ರಿಲೇಷನ್ ಕೇಳ್ತಾ ಇದ್ದಾರೆ. ಯಾವ ರೀತಿ? ಎಕ್ಸಾಂಪಲ್ ಯಾವ ರೀತಿಯೂ ಇರ್ಬೋದು. ಮೊದಲನೇ ರಿಲೇಷನ್ ನೋಡಿ, ಎ ಕಾಮ ಬಿ ಕೊಟ್ಟಿದ್ದಾರೆ ಇಲ್ಲಿ, ರೈಟ್? ಸೊ ದಿಸ್ ಬಿಲಾಂಗ್ಸ್ ಟು ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕಾಮ ಬಿ. ಹಾಂ, ಇಲ್ಲಿ ಎ ಮತ್ತು ಬಿಯ ಏನು ಸಂಬಂಧ ಇದೆ? ಎ ಈಸ್ ಬ್ರದರ್ ಆಫ್ ಬಿ ಅಂತ ಹೇಳ್ತಿದ್ದಾರೆ. ಅಂದರೆ ಮೊದಲನೇ ಸ್ಟೂಡೆಂಟ್ ಇದ್ದಾನೆ, ಸೆಕೆಂಡ್ ಸ್ಟೂಡೆಂಟ್ನ ಬ್ರದರ್ ಅಂತ. ಮತ್ತೊಂದು ರಿಲೇಷನ್ ಯಾವ ರೀತಿ ಇರ್ಬೋದು? ಎ ಕಾಮ ಬಿ ಬಿಲಾಂಗ್ಸ್ ಟು ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ. ಎ ಈಸ್ ಸಿಸ್ಟರ್ ಆಫ್ ಬಿ, ಅಂದರೆ ಎ ಬಿಯ ಸಿಸ್ಟರ್ ಅಂತ. ಈ ರೀತಿ ಒಂದು ರಿಲೇಷನ್ ಇರಬಹುದು. ಎ ಕಾಮ ಬಿ ಅಗೇನ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ಇದೆ ಇದು. ಸೊ ಏಜ್ ಆಫ್ ಎ ಈಸ್ ಗ್ರೇಟರ್ ದೆನ್ ಏಜ್ ಆಫ್ ಬಿ. ಓಕೆ, ಏಜ್ ಬಗ್ಗೆ ರಿಲೇಷನ್ ಇರ್ಬೋದು. ಅಥವಾ ಟೋಟಲ್ ಮಾರ್ಕ್ಸ್ ಆಬ್ಟೈನ್ಡ್ ಬೈ ಎ ಇನ್ ದ ಫೈನಲ್ ಎಕ್ಸಾಮ್ ಆ್ಯಂಡ್ okay, total marks obtained by A in the final exam is less than total marks obtained by B in the final exam. ಮಾರ್ಕ್ಸ್ಗಳ ನಡುವಿನ ಸಂಬಂಧ, ಅದರ ರಿಲೇಷನ್ ಇರ್ಬೋದು. ಅಥವಾ ಎ ಕಾಮ ಬಿ ಯಾವ ರೀತಿ ಇರ್ಬೋದು? ಎ ಲಿವ್ಸ್ ಇನ್ ದ ಸೇಮ್ ಲೊಕ್ಯಾಲಿಟಿ ಆಸ್ ಬಿ, ಸೊ ಇಬ್ಬರು ಸೇಮ್ ಏರಿಯಾದಲ್ಲಿರ್ಬೋದು. ಓಕೆ, ಯಾವುದೇ ರಿಲೇಷನ್ ಇರ್ಬೋದು. ಇಲ್ಲಿ ಎ ಕಾಮ ಬಿ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಅಂತ ಹೇಳ್ತೀವಿ. ಸೊ ವಿ ಸೇ ದಟ್ ಎ ಈಸ್ ರಿಲೇಟೆಡ್ ಟು ಬಿ. ಸೊ ಇದನ್ನು ಎ ಕಾಮ ಬಿ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಅಂತಲೂ ಹೇಳ್ಬೋದು, ಅಥವಾ ಸ್ಮಾಲ್ ಎ ಕ್ಯಾಪಿಟಲ್ ಆರ್ ಬಿ, ಎರಡು ಮೀನಿಂಗ್ ಸೇಮ್. ಎ ರಿಲೇಟೆಡ್ ಟು ಬಿ ಅಂತ ಹೇಳ್ತೀವಿ. ಇದು ಎ ಆರ್ ಬಿ ಅಂದರೆ ಎ ರಿಲೇಟೆಡ್ ಟು ಬಿ. ಅಥವಾ ಇದನ್ನು
ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಕೂಡ ಬರಿಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ರಿಲೇಷನ್ಸ್. ಮೊದಲನೇದಾಗಿ ಯಾವುದಿದೆ ಅಲ್ಲಿ, ಎಂಪ್ಟಿ ರಿಲೇಷನ್. ಎಂಪ್ಟಿ ರಿಲೇಷನ್ ಅಂದರೆ, ಸೊ ಅ ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಕಾಲ್ಡ್ ಎಂಪ್ಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಅಂದರೆ ಮೊದಲನೇ ಸೆಟ್ನಿಂದ ಎರಡನೇ ಸೆಟ್ಗೆ ಯಾವುದೇ ರಿಲೇಷನ್ ಇರಬಾರ್ದು, ಅಂಥ ರಿಲೇಷನ್ಗಳಿಗೆ ನಾವು ಎಂಪ್ಟಿ ರಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಎ ಬಿ ಸಿ 3 ಓಕೆ, ಒಂದು ಸೆಟ್ ಇದೆ ಅಂತ ತಿಳ್ಕೊಳ್ಳಿ. ಎ ಸೆಟ್ ಯಾವುದಿದು, ಬಾಯ್ಸ್ ಸ್ಕೂಲ್ ಅಂತ ತಿಳ್ಕೊಳ್ಳಿ. ಬಾಯ್ಸ್ ಸ್ಕೂಲ್ನ ಸ್ಟೂಡೆಂಟ್ಸ್ ಎ ಸೆಟ್ ಒಳಗಡೆ ಯಾರಿದ್ದಾರೆ, ಬಾಯ್ಸ್ ಸ್ಕೂಲ್ನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಮೊದಲನೇ ಸೆಟ್ ಎ, ಸೆಕೆಂಡ್ ಸೆಟ್ ಕೂಡ ಎ, ಅಂದರೆ ಅದೇ 3 ಸ್ಟೂಡೆಂಟ್ಸ್ ನಾವು ತೊಗೊಳ್ತಾ ಇದ್ದೀವಿ. ಒಂದು ಯಾವ ರೀತಿ ರಿಲೇಷನ್ ಬರ್ತದೆ ಅಂದರೆ, ಎ ಕಾಮ ಬಿ such that A is sister of B ಅಂತ ನಾವು ರಿಲೇಷನ್ ತೊಗೊಂಡ್ವಿ. ಏನಾಗುತ್ತೆ, ಬಾಯ್ಸ್ ಸ್ಕೂಲ್ ಇದ್ದಾರೆ, ಸೊ ಬಾಯ್ಸ್ ಸ್ಕೂಲ್ನಲ್ಲಿ ಬಾಯ್ಸೇ ಇರ್ತಾರೆ, ರೈಟ್. ಸೊ ರಿಲೇಷನ್ ಯಾವ ರೀತಿ ಕೊಡ್ತದೆ ಅಂದರೆ, ಎ ಈಸ್ ಸಿಸ್ಟರ್ ಆಫ್ ಬಿ, ಈ ರೀತಿ ರಿಲೇಷನ್. ಅಂದರೆ ಈಗ ನಾನು ಎ ಬಿ ಸಿ 3 ಸ್ಟೂಡೆಂಟ್ಸಲ್ಲಿ ಯಾರಿಗೂ ಸೆಲೆಕ್ಟ್ ಮಾಡಿದ್ರು 3 ಸ್ಟೂಡೆಂಟ್ಸ್ ಕೂಡ ಬಾಯ್ಸೇ ಇರ್ತಾರೆ, ರೈಟ್, ಬಾಯ್ಸ್ ಸ್ಕೂಲ್ನಿಂದ. ಸೊ ಎ ಈಸ್ ಸಿಸ್ಟರ್ ಆಫ್ ಎನಿ ಒನ್ ಆಫ್ ದೆಮ್ ಅಂತ ಹೇಳೋಕ್ಕೆ ಬರೋದಿಲ್ಲ. ಬಿ ಈಸ್ ಸಿಸ್ಟರ್ ಆಫ್ ಎನಿ ಒನ್ ಆಫ್ ದೆಮ್ ಅಂತ ಕೂಡ ಹೇಳೋಕ್ಕೆ ಬರೋದಿಲ್ಲ. ಸಿ ಈಸ್ ಸಿಸ್ಟರ್ ಆಫ್ ಅಂತ ಕೂಡ ಹೇಳೋಕ್ಕೆ ಬರೋದು, ಯಾಕಂದರೆ 3 ಸ್ಟೂಡೆಂಟ್ಸ್ ಕೂಡ ಬಾಯ್ಸ್ ಇದ್ದಾರೆ. ಅರ್ಥ ಆಗ್ತದನಾ? ಸೊ ಈ ರೀತಿ ರಿಲೇಷನ್ ಏನಾಗುತ್ತೆ, ಎಂಪ್ಟಿ ರಿಲೇಷನ್ ಬರುತ್ತೆ. ಆ್ಯಂಡ್ ಎಂಪ್ಟಿ ರಿಲೇಷನ್ ಕೂಡ ಕಾರ್ಟಿಷಿಯನ್ ಪ್ರಾಡಕ್ಟ್ನ ಒಂದು ಸಬ್ಸೆಟ್ ಅಂತಲೇ ಹೇಳ್ತೀವಿ. ಅರ್ಥ ಆಯ್ತಾ? ಸ್ವಲ್ಪ ಕೊಟ್ಟಿದ್ದಾರೆ, ಆರ್ ಈಸ್ ಈಕ್ವಲ್ಸ್ ಟು 5 ಆ್ಯಂಡ್ 5 ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ದೆನ್ ಸೆಕೆಂಡ್ ಯಾವುದು, ಯೂನಿವರ್ಸಲ್ ರಿಲೇಷನ್. ಅಂದರೆ ಇದರೊಳಗಡೆ ಎಲ್ಲ ರಿಲೇಷನ್ಸ್ ಬರುತ್ತೆ. ಎಲ್ಲ ರಿಲೇಷನ್ ಅಂದರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ಏನೇನು ಬರುತ್ತೆ ಅದೆಲ್ಲ ಬರುತ್ತೆ. ಸೊ ಯಾವುದೋ ಒಂದು ಇಂಥ ರಿಲೇಷನ್ ಆರ್ ಈಕ್ವಲ್ಸ್ ಟು, ಇದೇ ಎಕ್ಸಾಂಪಲ್ ತೊಗೊಳ್ಳೋಣ, ಎ ಕಾಮ ಬಿ ಸಚ್ ದ್ಯಾಟ್ ಏನಂತ ಹೇಳ್ಬೋದು, ಎ ಆ್ಯಂಡ್ ಬಿ ಸ್ಟೂಡೆಂಟ್ಸ್ ಆಫ್ ದಿ ಸೇಮ್ ಸ್ಕೂಲ್, ಸ್ಟೂಡೆಂಟ್ಸ್ ಆಫ್ ದಿ ಬಾಯ್ಸ್ ಸ್ಕೂಲ್, ಏನೋ ಒಂದು ರಿಲೇಷನ್ ಇರ್ಬೋದು. ನಾವು ಇದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀವಿ. ಅಂದರೆ ಈ ರಿಲೇಷನ್ ಒಳಗಡೆ ಯಾರ್ಯಾರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎ ಕಾಮ ಎ ಕೂಡ ಬರುತ್ತೆ, ಎ ಕಾಮ ಬಿ ಬರುತ್ತೆ, ಎ ಕಾಮ ಸಿ ಬರುತ್ತೆ, ಎ ಕಾಮ ಎ ಕಾಮ ಬಿ, ದೆನ್ ಎ ಕಾಮ ಸಿ, ಮತ್ತು ಇದು ಎನಿಂದ ರಿಲೇಷನ್ ಆಯಿತು. ಅದಾದಮೇಲೆ ಬಿ ಕಾಮ ಎ, ಬಿ ಕಾಮ ಬಿ, ಬಿ ಕಾಮ ಸಿ, ಸಿ ಕಾಮ ಎ, ಸಿ ಕಾಮ ಬಿ, ಸಿ ಕಾಮ ಸಿ. ಟೋಟಲಾಗಿ ಎಲ್ಲನೇ ಬರಿತಾ ಇದ್ದೀವಿ. ಎಲ್ಲ ಬರಿತದೆ ಅಂದರೆ ದಿಸ್ ಇಸ್ ಎ ಕ್ರಾಸ್ ಎ. ಅಂದರೆ ಎಲ್ಲ ಕಾರ್ಟಿಷಿಯನ್ ಪ್ರಾಡಕ್ಟ್ನ ಆರ್ಡರ್ಡ್ ಪೇರ್ಸ್ ನಾವು ಆ ರಿಲೇಷನ್ ಒಳಗಡೆ ಬರಿತಾ ಇದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ, ಯೂನಿವರ್ಸಲ್ ರಿಲೇಷನಲ್ಲಿ ಆರ್ ಈಕ್ವಲ್ಸ್ ಟು ಎ ಕ್ರಾಸ್ ಎ ಆಗುತ್ತೆ, ಯೂನಿವರ್ಸಲ್ ರಿಲೇಷನ್. ಅದಾದಮೇಲೆ ಇಲ್ಲೊಂದು ಪಾಯಿಂಟ್ ಇದೆ, ಏನು, ಸೊ MCQsನಲ್ಲಿ ಕ್ವಶನ್ ಬರ್ಬೋದು. ಬೋತ್ ದ ಎಂಪ್ಟಿ ರಿಲೇಷನ್ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ ಆರ್ ಸಮ್ಟೈಮ್ಸ್ ಕಾಲ್ಡ್ ಟ್ರೈವಿಯಲ್ ರಿಲೇಷನ್ಸ್. ಸೊ ಒಂದೊಂದು ಸಾರಿ ಎಂಪ್ಟಿ ರಿಲೇಷನ್ ಕೂಡ ಟ್ರೈವಿಯಲ್ ರಿಲೇಷನ್ ಅಂತ ಕರಿತೀವಿ, ಯೂನಿವರ್ಸಲ್ ರಿಲೇಷನ್ಗೆ ಅದಕ್ಕೂ ಕೂಡ ಟ್ರೈವಿಯಲ್ ರಿಲೇಷನ್ ಅಂತ ಕರಿತೀವಿ. ಯಾವುದೋ ಒಂದು ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಬಂತು, ಆರ್ ಈಕ್ವಲ್ಸ್ ಟು 5. ಸೊ ಹಿಯರ್ ಆರ್ ಈಸ್ ಡ್ಯಾಶ್ ಅಂತ ಬಂತು, ಆಪ್ಷನಲ್ಲಿ ಕೊಟ್ಟಿದ್ದಾರೆ ಏನಂತ. ಸೊ ಆರ್ ಈಸ್ ಯೂನಿವರ್ಸಲ್ ರಿಲೇಷನ್ ಅಥವಾ ಎಂಪ್ಟಿ ರಿಲೇಷನ್ ಅಂತ ತಗೊಳ್ಳೋಣ. ಆರ್ ಈಸ್ ಎಂಪ್ಟಿ ರಿಲೇಷನ್, ಆಪ್ಷನ್ ಬಿ ಟ್ರೈವಿಯಲ್ ರಿಲೇಷನ್, ಆಪ್ಷನ್ ಸಿ ಬೋತ್ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ, ಆಪ್ಷನ್ ಡಿ ನನ್ ಆಫ್ ದಿಸ್ ಅಂತ ಬಂತು. ಇವಾಗ ಯಾವ್ದು ಕರೆಕ್ಟ್ ಆಗುತ್ತೆ? ಸೊ ಎಂಪ್ಟಿ ರಿಲೇಷನ್ಗೆ ಆರ್ ಈಕ್ವಲ್ಸ್ ಟು 5 ಇದ್ದರೆ ಇದಕ್ಕೆ ನಾವು ಎಂಪ್ಟಿ ಅಂತ ಕರಿಬೋದು ಅಥವಾ ಟ್ರೈವಿಯಲ್ ರಿಲೇಷನ್ ಅಂತ ಕೂಡ ಕರಿಬೋದು.
ಸೊ ಆಪ್ಷನ್ ಎ ಕೂಡ ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಕೂಡ ಕರೆಕ್ಟ್ ಆಗುತ್ತೆ. ಅಂದರೆ ನಾವು ಆಪ್ಷನ್ ಟಿಕ್ ಯಾವ್ದು ಮಾಡಬೇಕಾಗುತ್ತೆ, ಆಪ್ಷನ್ ಸಿ. ಅದೇ ರೀತಿ ಯೂನಿವರ್ಸಲ್ ರಿಲೇಷನ್ ಕೊಟ್ಟರೆ, ಎ ಕ್ರಾಸ್ ಎ ಕೊಟ್ಟರೆ, ಸೊ ಅವಾಗ ಕೂಡ ಏನಂತ ಹೇಳ್ಬೋದು, ಸೊ ಯೂನಿವರ್ಸಲ್ ರಿಲೇಷನ್ ಕೂಡ ಇದನ್ನು ಯೂನಿವರ್ಸಲ್ ರಿಲೇಷನ್ ಅಂದರೂ ಕರೆಕ್ಟ್, ಟ್ರೈವಿಯಲ್ ರಿಲೇಷನ್ ಅಂದರೂ ಕರೆಕ್ಟ್. ಗೊತ್ತಾಯಿತು. ಇದೇ ರೀತಿ ಇದಕ್ಕೂ ಕೂಡ ಆಪ್ಷನ್ ಎ ಯೂನಿವರ್ಸಲ್ ರಿಲೇಷನ್, ಆಪ್ಷನ್ ಬಿ ಟ್ರೈವಿಯಲ್ ರಿಲೇಷನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ, ಆ್ಯಂಡ್ ಆಪ್ಷನ್ ಡಿಯಲ್ಲಿ ನನ್ ಆಫ್ ದಿಸ್ ಬಂತಂದರೆ ನಾವು ಆಪ್ಷನ್ ಸಿನೇ ಟಿಕ್ ಮಾಡಬೇಕಾಗುತ್ತೆ. ಸೊ ಯೂನಿವರ್ಸಲ್ ರಿಲೇಷನ್ ಇದು ಕೂಡ ಕರೆಕ್ಟ್, ಟ್ರೈವಿಯಲ್ ಅಂತಲೂ ಕರೆಕ್ಟ್. ಈ ಪಾಯಿಂಟ್ ಗೊತ್ತಿರಬೇಕು. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ MCQ ಈ ರೀತಿ ಬರ್ಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ 1ಇಂದ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ.